ಹಲೋ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪಬ್ಲಿಕ್ ಹೆಲ್ಪ್ ಲೈನ್ಗೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಬಳಿ ಇರುವಂತಹ ಸಾಧ್ಯವಿರುವಂತಹ ನಮ್ಮ ಬುದ್ಧಿಮತ್ತೆಯಲ್ಲಿ ಅಡಗಿರಬಹುದಾದ ಕನಿಷ್ಠ ಜ್ಞಾನದಲ್ಲಿ ಕೊಡಬಹುದಾದ ಉತ್ತರಗಳನ್ನು ಮಾತ್ರ ಕೊಡ್ತೀವಿ. ಕಾರಣ ನನಗೊಂದು ಭಯ ಶುರುವಾಗಿದೆ, ನೀವು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲದೇ ಇರಬಹುದು ಅಂತ ಅನಿಸತ್ತೆ ಮೇಲ್ನೋಟಕ್ಕೆ. ಅದೊಂದು ಇದು ನಿರೀಕ್ಷಣಾ ಜಾಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲನೇನೆ. ಯಾಕಂದರೆ ಆಮೇಲೆ ಫೋನ್ ಮಾಡೋಕ್ಕೆ ಕರೆಸ್ಬಿಟ್ಟು ಕೇಳಿದ್ದಕ್ಕೊಂದಕ್ಕೂ ಉತ್ತರ ಕೊಡಲಿಲ್ಲ ಅಂತ ಬೈಕೋಬೇಡಿ. ನಿಮ್ಮನ್ನು ಮಗದೊಮ್ಮೆ ಸ್ವಾಗತಿಸ್ಕೊತಾ ಇದ್ದೀನಿ ಇವತ್ತಿನ ಪಬ್ಲಿಕ್ ಹೆಲ್ಪ್ ಲೈನಲ್ಲಿ. ಆಲ್ ರೈಟ್, ಇವತ್ತಿನ ಪಬ್ಲಿಕ್ ಕಾಲ್ಗಳಿಗೆ ಹೋಗುವುದಕ್ಕೆ ಮೊದಲು ನನ್ನ ಅತಿಥಿಯ ಒಂದು ಫಸ್ಟ್ ಕಾಮೆಂಟನ್ನು ತೆಗೆದುಕೊಂಡ್ಬಿಡ್ತೀನಿ. ವಿವೇಕ್, ನಿಮ್ಮ ಫಸ್ಟ್ ಕಾಸ್ ಆಫ್ ಕನ್ಸರ್ನ್ ಏನು, ಆತಂಕ ಏನು ಇವತ್ತು? ಅಲ್ಲ, ನಾಳೆ ದಿವಸ ಬೆಳಗ್ಗೆ ಡಿಸೆಂಬರ್ 1 ನಾಳೆ ಭಾಳಷ್ಟು ಜನ ತಮ್ಮ ಸಂಬಳಗಳನ್ನು ವಿಡ್ರಾ ಮಾಡೋಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರು ನಗರ ತಗೊಳ್ಳೋಣ. ಫಸ್ಟು ಬೆಂಗಳೂರು ನಗರದಲ್ಲಿ ಯಾವುದೇ ಎ.ಟಿ.ಎಮ್ಗಳನ್ನು ಇವತ್ತು ರಾತ್ರಿವರೆಗೂ ಅಥವಾ ನಾಳೆ ಬೆಳಗ್ಗೆವರೆಗೂ ಎ.ಟಿ.ಎಮ್ಗಳನ್ನು ಫುಲ್ ಆಪ್ರೇಟ್ ಮಾಡದೇ ಇದ್ದರೆ ಒಂದು ಸ್ವಲ್ಪ ಜನಕ್ಕೆ ತುಂಬ ಅನಾನುಕೂಲ ಆಗುತ್ತೆ. ಎರಡನೇದು, ಈ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಮ್ಮ ಹಣವನ್ನು ನಾವು ಇಟ್ಟುಕೊಂಡಿರುವಾಗ ನಾವು ಡ್ರಾ ಮಾಡಬೇಕಾದ್ರೆ ಒಂದು ಸೀಲಿಂಗ್ ಅಥವಾ ಒಂದು ಲಿಮಿಟ್ ಹಾಕಿದ್ರೆ ಯಾಕೋ ಒಂಥರ ಪಬ್ಲಿಕ್ಕಿಗೆ ಬ್ಯಾಂಕಿನ ಮೇಲೆ ಅಥವಾ ಅರ್ಥವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಹೋಗುತ್ತೋ ಅಂತ ಭಯ ಬರುತ್ತೆ. ಆಲ್ ರೈಟ್, ಪ್ರಕಾಶ್ ಪುತ್ತೂರಿನಿಂದ ಪ್ರಥಮವಾಗಿ ಪಾಪ ಬಂದಿದ್ದಾರೆ, ನೋಡೋಣ ಏನು ಹೇಳ್ತಾರೆ ಅಂತ. ನಮಸ್ಕಾರ ಪ್ರಕಾಶ್. ಸರ್ ನಮಸ್ತೆ ಸರ್. ಏನು ಚಿಂತೆ? ನಿಮ್ಮ ಪಬ್ಲಿಕ್ ಟಿವಿಯ ಅಭಿಮಾನಿ ಸರ್. ಆಯ್ತು. ಹಾಂ ಸರ್, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸರ್, ಒಬ್ಬೊಬ್ಬ ಜನಸಾಮಾನ್ಯರು ಕೂಡ ಈ ಒಂದು ಮೋದಿಯವರ, ನಮ್ಮ ಪ್ರಧಾನ ಮಂತ್ರಿಯವರ ನಿರ್ಧಾರವನ್ನ ಸ್ವಾಗತಿಸಿರುವಾಗ ಸರ್, ನಾವೊಬ್ರು ನೌಕರರಾಗಿ ನಮ್ಗೆ ಕಷ್ಟ ಆಗ್ತದೆ ಸರ್. ಆದ್ರೂ ಕೂಡ ನಾವು ನಮ್ಮ ಜನಸಾಮಾನ್ಯರ ಕಷ್ಟದಲ್ಲಿ ನಾವು ಕೂಡ ಭಾಗಿಯಾಗುವ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಒಂದು ಪಡಿಲುತ್ತವೆ ನಾವು ಕಷ್ಟಪಡ್ಲಿಕ್ಕೆ ಸಿದ್ಧರಿದ್ದೇವೆ ಸರ್. ಅದೆಲ್ಲ ಕರೆಕ್ಟಪ್ಪ. ನಾಳೆ ಸಂಬಳ ನಿಮ್ಗೆ ಇದೆಯೋ? ನಾಳೆನ ಸಂಬಳ? ಸರ್ ನಾಳೆ ಆಗ್ಬೋದು ಸರ್, ಅಥವಾ ಒಂದು 2 ದಿನದಲ್ಲಿ ಆಗ್ತದೆ ಸರ್. ಆಯ್ತು, 2 ದಿನ ಆದ್ಮೇಲೆ ಸಂಬಳ ಆದ್ಮೇಲೆ ದುಡ್ಡಿಗೆ ಏನು ಮಾಡ್ತೀರಿ ಹೇಳಿ? ಫಸ್ಟ್ ನಾವು ಸೇವೆ, ಅಳಿಲು, ದೇಶ ಎಲ್ಲ ಆಮೇಲೆ ನೋಡ್ತೀನಿ. ಫಸ್ಟು ನಿಮ್ಮ ಮನೆ ಮುಂದೆ ಹಾಲ್ನವ್ರು ನಾಳೆ ಬರ್ತಾರೆ, ಪೇಪರ್ನವ್ರು ಬರ್ತಾರೆ, ಕೇಬಲ್ನವ್ರು ಬರ್ತಾರೆ, ಇನ್ಯಾರು ಸ್ಕೂಲ್ ಫೀಸ್ ಬರುತ್ತೆ, ಏನು ಬರುತ್ತೆ, ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಿರಿ ಹೇಳಿ ಸಾಕು ನನಗೆ. ಸರ್ ಇವತ್ತಿನ ಸಮಸ್ಯೆಗೆ ಸರ್ ಎಲ್ಲರೂ ಕೂಡ ಆಲ್ರೆಡಿ ವಿಚಾರ ಗೊತ್ತಿರುವಂತದ್ದೇ. ನಮ್ಮ ಮನೆ ಬಾಡಿಗೆಯವರಿಗೆ ಸರ್ ನಾನು ಮೊದಲೇ ಹೇಳಿದ್ದೇನೆ ಸರ್, ಈ ತಿಂಗಳು ನಾವು ಬಾಡಿಗೆ ಕೊಡೋದು ಲೇಟ್ ಆಗ್ತದೆ ಸರ್, ಈ ತಿಂಗಳು ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೇನೆ. ನಮ್ಮ ಮನೆ ಬಾಡಿಗೆಯವರು ಕೂಡ ಒಪ್ಪಿದ್ದಾರೆ ಸರ್. ವೆರಿ ಗುಡ್. ಅದೇ ರೀತಿ ನಾನು ಒಬ್ಬ ಅಂಗಡಿಯಲ್ಲಿ ಕೂಡ ನನ್ನ ಮನೆಗೆ ಸಂಸಾರಕ್ಕಾಗುವಷ್ಟು ದಿನಸಿ ಸಾಮಾನನ್ನು ತಗೊಳ್ತೇನೆ. ಅವ್ರಿಗೆ ನಾನು ನವೆಂಬರ್ 8ಕ್ಕೆ ಹೇಳಿದ್ದೇನೆ ಸರ್, ನನಗೆ ಈ ತಿಂಗಳು ನಾನು ಕೊಡೋಕ್ಕಾಗಲ್ಲ, ಸಮಸ್ಯೆ ಇದೆ, ಈ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ದೇನೆ. ಮತ್ತೆ ಹಾಲನ್ನು ಕೂಡ ಸರ್ ನಾವು ಡಿಪೋದಲ್ಲಿ ಹಾಲು ಎಲ್ಲಾರನ್ನೂ ಮ್ಯಾನೇಜ್ ಮಾಡಿದ್ದೀರಿ? ಹೌದು ಸರ್, ಖಂಡಿತ. ನಾವು ಬಹಳ ಪುಣ್ಯವಂತರಪ್ಪ, ನಿಮ್ಮ ಮಾತನ್ನೆಲ್ಲ ಕೇಳೋರಿದ್ದಾರೆ ಸರ್, ನಿಮ್ಮ ಮಾತನ್ನೆಲ್ಲ ಕೇಳ್ತಿದ್ದಾರೆ, ಹಂಗಾಗಿ ನೀವು ಪುಣ್ಯವಂತರು. ನಾವು ನಿಮ್ಮ ಟಿವಿ ಸರ್ ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀವಿ ಸರ್, ಇವತ್ತು ಸಿಕ್ಕಿದ್ದು. ಆಲ್ ರೈಟ್ ಪ್ರಕಾಶ್, ಏನ್ ಕೆಲಸ ಮಾಡ್ತೀರಿ ಸರ್? ನಾವು ಟೀಚರ್ ಸರ್. ಟೀಚರ್, ಸೋ ನೈಸ್, ಫ್ಯಾಂಟಾಸ್ಟಿಕ್. ಎಷ್ಟನೇ ಕ್ಲಾಸಿಗೆ ಪಾಠ ಮಾಡ್ತೀರಿ ಮೇಷ್ಟ್ರೆ? ನಾವು 1 to 7th ಸರ್. ಈ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಕ್ಕಳು ಈ ಮೋದಿ, ಈ ನೋಟು, ಈ ಗಲಾಟೆ ಇದೆಲ್ಲ ಮಾತಾಡ್ತಾರಾ ಏನೋ ಸ್ಕೂಲಲ್ಲಿ? ಸರ್ ಅಲ್ಲಿ ಕೂಡ ಮಕ್ಕಳಲ್ಲಿ ಕೂಡ ಅವೇರ್ನೆಸ್ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳಿಗೆ ಸಮಸ್ಯೆ, ಅದು ಮನೆಗೆ ಹೋಗುವಾಗ ಸರ್ ಚರ್ಚೆ ಮಾಡಿರ್ತಾರೆ. ಐ ಸಿ. ಆಲ್ ರೈಟ್, ದಟ್ಸ್ ಎ ಗುಡ್ ನ್ಯೂಸ್. ಆಲ್ ರೈಟ್, ಥ್ಯಾಂಕ್ ಯು. ಮಕ್ಕಳು ಕೆಲವರು ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿ ಕಷ್ಟಪಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಿರ್ಬೋದು, ಆದರೆ ನಗರ ಪ್ರದೇಶದ ಮಕ್ಕಳ ಪ್ರಾಬ್ಲಮ್ ಬೇರೆ ಇರ್ಬೋದು. ಪಾಕೆಟ್ ಮನಿ ಡೌನ್ ಆಗ್ತಾ ಇದೆ ಅಂತ ಅವ್ರ ಪ್ರಾಬ್ಲಮ್ ಬೇರೆ ಇರ್ಬೋದು ನಗರ ಪ್ರದೇಶದಲ್ಲಿ. ಯಾಕಂದರೆ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ನಮ್ಗೆ ಆಚೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಹುಡುಗಿ ಹೇಳ್ತಾ ಇದ್ಲಪ್ಪ ಟಿ ವಿನಲ್ಲೆಲ್ಲೋ. ಏನಕ್ಕೆ ಅಂದರೆ ನಮಗೆ ಈ ಶನಿವಾರ ಬಂದರೆ ಫ್ರೆಂಡ್ಸ್ ಎಲ್ಲ ಎಲ್ಲೂ ಹೋಗೋಕ್ಕೆ ಆಗ್ತಾ ಇಲ್ಲ, ನಮಗೆ ಹ್ಯಾಂಗಿಂಗ್ ಔಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಿದ್ಲು ಅವಳು. ಹಾಗಾಗಿ ಹ್ಯಾಂಗಿಂಗ್ ಔಟ್ ಪ್ರಾಬ್ಲಮ್ ಇರ್ಬೋದು ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಹಂಗಲ್ಲ, ಅಲ್ಲಿ ಬೇರೆ ಪ್ರಾಬ್ಲಮ್ ಇರುತ್ತೆ. ಮನೆ ಖರ್ಚುಗಳು ಕಡಿಮೆ ಆಗಿದೆ, ಮನೆ ಖರ್ಚು ಕಡಿಮೆ ಆಗುತ್ತೆ, ಬಿಕಾಸ್ ಫೋರ್ಸಿಬ್ಲಿ ಕಡಿಮೆ. ಭಾಳ ಜನ ದುಡ್ಡನ್ನು ಉಳಿಸ್ತಾ ಇದ್ದೀರಿ. ಆದರೆ ಭಾರತೀಯ ಸಮಾಜ ಮೂಲತಃ ಈಗಲ್ಲ, ಹಿಂದಿನಿಂದ ಪರಂಪರಾನುಗತವಾಗಿ ನೋಡಿದ್ರೆ ನಾವು ಹಣವನ್ನು ಉಳಿಸುವ ಸಮಾಜ, ನಾವು ಹಣವನ್ನು ಖರ್ಚು ಮಾಡುವ ಸಮಾಜ ಆಗಿರಲಿಲ್ಲ. ಆದರೆ ಕಳೆದ 8-10 ವರ್ಷದಲ್ಲಾಗಿರುವ ಬದಲಾವಣೆ ಏನು ಅಂದರೆ, ನಾವೇ ಹಣವನ್ನು ಖರ್ಚು ಮಾಡುವ, ಅಂದರೆ ಸ್ಪೆಂಡಿಂಗ್ ಸೊಸೈಟಿ ಆಗಿದ್ದೀವಿ, ಸೇವಿಂಗ್ ಸೊಸೈಟಿ ಆಗಿ ಉಳ್ಕೊಂಡಿಲ್ಲ. ಹಾಗಾಗೇ ಈ ಸಮಸ್ಯೆ. ಸೇವಿಂಗಲ್ಲಿ ಯಾರಿದ್ದಾರೆ ಮನೆಯಲ್ಲಿ
ಸಣ್ಣ ನೋಟುಗಳಲ್ಲಿ, ದೊಡ್ಡ ನೋಟಲ್ಲ, 500 1000 ನೋಟ್ ಅಲ್ಲ ಇದ್ದವರು ಇನ್ನೂ ಒಂದು ತಿಂಗಳು ಎಳೀತಾರೆ ಬೇಕಾರೆ, ಸುಲಭ ಅವ್ರಿಗೆ ಎಳೆಯೋದು. ಆದರೆ ಸ್ಪೆಂಡಿಂಗಲ್ಲಿ ಯಾರಿದ್ದಾರೆ 24-25 ಆಗ್ತಿದ್ದಂಗೆ ಗುರು ಒಂದು 500 ಇದೆಯಾ ಅಂತ ಕೇಳೋರು ಯಾರಿದ್ದಾರೆ ಅವ್ರಿಗೆ ಇದಾಗಲ್ಲ, ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಅವ್ರಿಗೆ. 1ನೇ ತಾರೀಕು ಕೊಡ್ತೀನಮ್ಮ 1000 ಹಾಕಮ್ಮ ಈ ಕಡೆ ಅನ್ನೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರು ದೇ ವಿಲ್ ಬಿ ಇಂಟು ಟ್ರಬಲ್ ಅಂತ ಕಾಣುತ್ತೆ. ನಂಜಕುಮಾರ್ ಗುಲ್ಬರ್ಗಾಯಿಂದ, ಕಲಬುರಗಿಯಿಂದ, ನಮಸ್ಕಾರ. ಹಲೋ, ನಮಸ್ತೆ ಸರ್. ಎಸ್, ಪ್ರಶ್ನೆ ಪ್ಲೀಸ್. ಸರ್, ನಮ್ಮ ಫಾದರ್ ಡೆತ್ ಆಗಿತ್ತು. ನಮ್ಮ ಫಾದರ್ದು ಒಂದು LIC ಪಾಲಿಸಿ ಮಾಡಿದ್ದೀವಿ. ಹಾಂ ಸರ್, ಅದು 1 ಲಕ್ಷ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು. ಹಾಂ ಬಟ್ ಅದು ಚೆಕ್ ಮುಖಾಂತರ ಬರ್ತು ಅಥವಾ ಆನ್ಲೈನ್ ಮುಖಾಂತರ ಬರ್ತು ಗೊತ್ತಿಲ್ಲ. ಹಾಂ ಸರ್, ಅದು ನಮ್ದು ಪ್ಯಾನ್ ಕಾರ್ಡ್ ಇಲ್ಲ. ಹಾಂ ಪ್ಯಾನ್ ಕಾರ್ಡ್ ಇಲ್ಲ ಸರ್ ನಮ್ದು. ಓಕೆ. ಪ್ಯಾನ್ ಕಾರ್ಡ್ ಇಲ್ಲ. ಅದು 1 ಲಕ್ಷ ರೂಪಾಯಿ ಅಮೌಂಟ್ ಬಂದ್ರೆ ಟ್ಯಾಕ್ಸ್ ಏನಾದ್ರು ಕಟ್ ಇಲ್ಲ, ಆಗುತ್ತೆ? ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಅದ್ರೊಂದು ಪ್ಯಾನ್ ಕಾರ್ಡ್ ಮಾಡಿಸಿ, ಈಗಲೂ ಮಾಡಿಸಿ, ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಅರ್ಥ ಆಯ್ತಾ? ಅದೇನು ದೊಡ್ಡ ಖರ್ಚಲ್ಲ ಪ್ಯಾನ್ ಕಾರ್ಡ್ ಮಾಡಿಸೋದು, ಹಾಂ. ಅದು ಫ್ರೀ ನಿಮಗೆ. ಹಾಗಾಗಿ ನೀವು ಮಾಡಿಸ್ಕೊಳ್ಳಿ. ಬಟ್ ನಿಮ್ಮ ಪ್ಯಾನ್ ಕಾರ್ಡ್ ಇಲ್ಲದಿದ್ದರೂ ನಿಮಗೆ ಅದು LIC ಇಂದ ಬರ್ತಿರೋ ದುಡ್ಡು ಆದ್ದರಿಂದ ನಿಮಗೆ ಯಾವ ಸಮಸ್ಯೆಯೂ ಆಗಲ್ಲ. ನಂಬರ್ 1. ನಂಬರ್ 2, ಕೇವಲ 1 ಲಕ್ಷ ರೂಪಾಯಿ ಇರೋದ್ರಿಂದ ನಿಮಗೆ ಅದು ಟ್ಯಾಕ್ಸ್ಗೆ ಬರಲ್ಲ. ಪ್ರೊಸೀಜರ್ ಪ್ರಕಾರ ಒಂದು 2-3 ವಿಷಯಗಳಿವೆ. ಎಸ್. LIC ಒರಿಜಿನಲ್ ಪಾಲಿಸಿ ನಿಮ್ಮ ಹತ್ರ ಇರಬೇಕು. ನಂಜಕುಮಾರ್ ಲೈನಲ್ಲಿ ಇದ್ದೀರಾ? ಹಾಂ ಸರ್, ಹೇಳಿ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನಂಜಕುಮಾರ್ ಅವರೇ ನೋಡಿ, LIC ಪಾಲಿಸಿ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ಮತ್ತೆ ಡೆತ್ ಸರ್ಟಿಫಿಕೇಟ್ ಒಂದು ಕಾಪಿ ಕೇಳ್ತಾರೆ, ನೋಟರೈಸ್ಡ್ ಅಥವಾ ಒಂದು ಕಾಪಿ ಕೇಳ್ತಾರೆ. ಮತ್ತೆ ಅವ್ರೇನ್ ಮಾಡ್ತಾರೆ, ಒಂದು ಕ್ಲೇಮನ್ನ ಸೆಟಲ್ಮೆಂಟ್ ಫಾರ್ಮ್ ಅಂತ ಒಂದು ಕಳಿಸ್ತಾರೆ. ಫಾರ್ಮ್ ಕಳಿಸಿದ ತಕ್ಷಣ ನೀವು ಆ ಡಿಸೀಸ್ಡ್ ಪರ್ಸನ್ ಅವರ ಕರೆಕ್ಟ್ ಆಗಿ ನೀವು ಆಸ್ತಿ ನೀವು ಬರಬೇಕಾಗಿದ್ರೆ ನೀವು ಆ ಡಾಕ್ಯುಮೆಂಟ್ ಅನ್ನ ಸೈನ್ ಮಾಡಿಕೊಟ್ರೆ ಅದು ಆಟೋಮ್ಯಾಟಿಕ್ ನಿಮ್ಮ ಬ್ಯಾಂಕ್ ಬರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಏನು ತೊಂದರೆ ಟ್ಯಾಕ್ಸ್ ವಿಷಯ ಬರಂಗಿಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ. ಓಕೆ. ಯಾರಿಗೋಗುತ್ತೆ ಆ ದುಡ್ಡು? ಸರ್, ಇಲ್ಲ ಸರ್, ನನ್ನ ಹೆಸರಲ್ಲಿ ಅಮೌಂಟ್ ಸರ್. ಅಂದ್ರೆ ಅಮ್ಮವ್ರ ಹೆಸರಲ್ಲೇ ಇಲ್ಲ ಸರ್. ನಂದೇ ನಾಮಿನಿ ಇತ್ತು. ನಾಮಿನಿ ನಿಮ್ದಿತ್ತಾ? ಏನೋ ದುಡ್ಡು ಬಂತು, ದುಡ್ಡು ಬಂದ್ಮೇಲೆ ಚೆನ್ನಾಗಿರಿ. ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್, ಬ್ಲೈಂಡ್ ಇದ್ದೀನಿ ಸರ್ ನಾನು. ಬ್ಲೈಂಡ್ ಇದ್ದೀನಿ ಸರ್ ನಾನು. ಬ್ಲೈಂಡ್ ಇದ್ದೀರಾ? ಹೌದು ಸರ್. ಓಕೆ, ಆಲ್ ರೈಟ್. ಬಟ್ ಆ ದುಡ್ಡು ಬಂದ ಮೇಲೆ ಅಮ್ಮ ನೀವು ಹೆಂಗಿರ್ತೀರೋ ಏನೋ. ಯಾಕೆ ಬ್ಲೈಂಡ್ ಇದ್ರೆ ಮದುವೆ ಆಗಬಾರ್ದು ಅಂತ ಏನಾರು ಇದೆಯಾ? ಇಲ್ಲ ಸರ್, ಆ ಥರ ಅಲ್ಲ. ನಾ ಜಾಬ್ ತರ ಟ್ರೈ ಮಾಡ್ತೀನಿ. ಆಲ್ ರೈಟ್, ನೀವು ಟ್ರೈ ಮಾಡಿ, ದೇವ್ರು ಒಳ್ಳೇದು ಮಾಡಲಿ, ಸಿಕ್ಲಿ ನಿಮಗೆ ಕೆಲಸ ಬೇಗ. ಬಟ್ ಈ 1 ಲಕ್ಷ ರೂಪಾಯಿ ಬಂದಮೇಲೆ ಅಮ್ಮನ ಚೆನ್ನಾಗಿ ನೋಡಿಕೊಂಡು ದುಡ್ಡನ್ನು ಇಟ್ಕೊಂಡು ಆರಾಮಾಗಿರಿ. ಓಕೆ ಸರ್. ಥ್ಯಾಂಕ್ ಯು. ಮಣಿಕಂಠನ್ ನವದೆಹಲಿಯಿಂದ ನರೇಂದ್ರ ಮೋದಿ ಅವರದ್ದು ಊರಿಂದ ಡೈರೆಕ್ಟ್ ಕಾಲ್ ಬಂದಂಗಿದೆ. ಇರಿ, ಇಂಪಾರ್ಟೆಂಟ್ ನೋಡೇ ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಸರ್ ನೀವು ಮೋದಿ ಇರೋ ಜಾಗದಿಂದಾನೆ ನಮಗ್ ಫೋನ್ ಹಾಕ್ತೀರಿ? ಅಲ್ಲೇ ಲೋಕಲಿ ಹಾಕೋದಲ್ವಾ? ಇಲ್ಲ ಸರ್, ಮೋದಿ ಅವರು ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಕರೆಕ್ಟ್. ಅಲ್ಲಿ ಲೋಕಲ್ ಫೋನ್ ಮಾಡಿ ಹೇಳೋದಲ್ವಾ? ನಮಗೆ ಯಾಕೆ ಹಾಕ್ತೀರಿ ಫೋನು? ಇಲ್ಲ ಸರ್, ಸಿಗ್ತಾ ಮಾತಾಡ್ತೀವಿ ಸರ್. ಸಿಗ್ತಾ ಜೈ ನೋಡ್ತೀವಿ ಸರ್. ನಾವು CSF ಕಾನ್ಸ್ಟೇಬಲ್ ಸರ್ ಇದ್ದಾರೆ ಏರ್ಪೋರ್ಟ್ ಅಲ್ಲಿ. CSF ಕಾನ್ಸ್ಟೇಬಲ್ ಸರ್, ಏರ್ಪೋರ್ಟ್ ಕೆಲಸ ಮಾಡ್ತಿದ್ದೀನಿ. ಆಯ್ತು, ಹೇಳಿ ಸರ್. ಇಲ್ಲ ಸರ್, ಏರ್ಪೋರ್ಟ್ ಅಲ್ಲಿ ಏನ್ ತೊಂದರೆ ಇಲ್ಲ ಸರ್. ಬಂದವರೆಲ್ಲ ಏರ್ಪೋರ್ಟ್ ಅಲ್ಲಿ ಆರಾಮಾಗಿದ್ದಾರೆ ಸರ್. ವಿದೇಶಿಗಳು ತೊಂದರೆ ಇಲ್ಲ ಸರ್. ನಮ್ಮ ದೇಶದಲ್ಲಿ ವಿದೇಶಿಗಳೆಲ್ಲ ಖುಷಿ ಆಗಿದ್ದಾರೆ ಸರ್. ತುಂಬಾ ಮೋದಿ ಕೆಲಸನ ಭಾರಿ ಜನ ಖುಷಿ ಆಗಿದ್ದಾರೆ ವಿದೇಶಿಗಳು. ನಿಮ್ ಪ್ರಾಬ್ಲಮ್ ಏನಾಗಿದೆ ಹೇಳಿ? ವಿದೇಶಿ ಚೆನ್ನಾಗಿದೆ, ನಮ್ಗೆ ನೋಡ್ಬೇಕು. ಡೊನಾಲ್ಡ್ ಟ್ರಂಪ್, ಬರಾಕ್ ಒಬಾಮಾ ನೆಮ್ಮದಿಯಾಗಿರ್ತಾರೆ, ನಮ್ ಕತೆ ಹೇಳ್ರಿ. ಇಲ್ಲ ಸರ್, ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ಡೆಲ್ಲಿ ಏನ್ ತೊಂದರೆ ಇಲ್ಲ ಸರ್. ATM ನಿಮ್ಗೆ ನಾಳೆ ಸಂಬಳ ಬಂದ್ಮೇಲೆ ಏನ್ ಮಾಡ್ತೀರಿ ಹೇಳ್ರಿ? ಕ್ಯಾಶ್ ಇದೆಯಾ ಕೈಯಲ್ಲಿ? ಅಯ್ಯೋ, ಬೇಜಾನೆ ಸರ್. 1000 ರೂಪಾಯಿ ಕೊಟ್ಟಿದ್ದಾರೆ ಸರ್ ಸರ್ಕಾರ ಕಡೆಯಿಂದ. ನೋಡ್ರಿ, ನಿಮ್ ಸರ್ಕಾರದವ್ರು, ಕೇಂದ್ರ ಸರ್ಕಾರದವ್ರು ಮೋದಿ ಮಾಡಿ ಸಿದ್ದರಾಮಯ್ಯ ನಮ್ ನೌಕರನ್ನ ಸಿಕ್ಕಾಕಿಸ್ಬಿಟ್ಟು ರುಬ್ಬುತ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇಲ್ಲ ಸರ್, ಕರ್ನಾಟಕದಲ್ಲಿ ಆಗ್ತದೆ ಸರ್. ಕರ್ನಾಟಕ ತೊಂದರೆ ಆಗಲ್ಲ ಸರ್. ಸರ್ಕಾರಗಳು ಅವರು ಎಲ್ರೇ ಸಿದ್ದರಾಮಯ್ಯ ಕ್ಯಾಶ್ ಅಲ್ಲಿ ಕೊಟ್ಟಿಲ್ವಲ್ಲ ನಮ್ ನೌಕರರು ಪಾಪ. ಸಿದ್ದರಾಮಯ್ಯ ಸುತ್ತಾಡಕ್ಕೆ ಟೈಮ್ ಆಯ್ತು ಸರ್. ಅವ್ರಿಗೆ ಬ್ಯಾಂಕ್ಗಳು ಸುತ್ತಾಡಕ್ಕೆ ಟೈಮ್ ಇಲ್ಲ ಸರ್ ಅವ್ರ ಹತ್ರ. ಹಂಗ ಹೋಯ್ತು ಬಿಡ್ರಿ, ಅಲ್ಲಿಗೆ ಫ್ಲಾಪ್ ಆಯ್ತು ಸಿದ್ದರಾಮಯ್ಯ ಶೋ ಇದು. ವಾಲಿ. ಆಲ್ ರೈಟ್ ಮಣಿಕಂಠನ್, ಥ್ಯಾಂಕ್ ಯು. ನೀವು ಚೆನ್ನಾಗಿರಿ, ಕೇರ್ಫುಲ್ ಆಗಿರಿ. ಈಗಿನ ಕಾಲದಲ್ಲಿ ಏರ್ಪೋರ್ಟ್ಗಳು ಭಾಳ ಡೇಂಜರ್ ಜಾಗಗಳು. ನೀವು ನಮ್ಮನ್ನು ಕಾಯ್ತಾ ಇದ್ದೀರಿ, ನಿಮ್ಗೊಂದು ನಮಸ್ಕಾರ. ಗೋಪಿನಾಥ್, ಮೈಸೂರು. ಬಹಳ ಜನ ಗೋಪಿನಾಥ್ಗೆ ಹೋಗೋಕ್ಕೆ ಮೊದಲು ವಿವೇಕ್, ಐ ವಾಂಟ್ ಟು ಆಸ್ಕ್ ಯು, ರಾಜ್ಯ ಸರ್ಕಾರದಲ್ಲಿ ನೌಕರರಷ್ಟೇ ರಾಜ್ಯ ಅಲ್ಲ, ನಾವು ಒಪ್ಕೋತೀನಿ. ಆದರೆ ರಾಜ್ಯ ಸರ್ಕಾರದ ನೌಕರರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಕ್ಯಾಶ್ ಕಾಂಪೊನೆಂಟನ್ನು ಮಾಡಬೇಕಾಗಿತ್ತು, ಗೌರ್ಮೆಂಟು ಮಾಡಬೇಕಾಗಿತ್ತು. ಬಿಕಾಸ್ ಬೇರೆಯವ್ರು ಮಾಡಿರೋದ್ರಿಂದ, ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ, ತೆಲಂಗಾಣನವ್ರು ಮಾಡಿದ್ದಾರೆ, ಯಾರ್ಯಾರೋ ಮಾಡ್ಕೊಡ್ತಿದ್ದಾರೆ. ನಮ್ಮವ್ರು ಆ ಮೂನೂ ಮಾಡೋಕ್ಕೆ ಹೋಗ್ತಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಿಲ್ಲ. ಅದೇನು ಚಿಲ್ಲರೆ ವಿಚಾರ ಅನ್ನೋ ಟೈಪ್ ಕೂತಿದ್ದಾರೆ ಅವ್ರುಗಳು. ಅದೇನು ಸಂಬಂಧ ಏನಿಲ್ಲ, ನಮ್ಮ ಪಾಡಿಗೆ ನಾವು ದುಡ್ಡು ಕೊಡ್ತೀವಿ, ಬೇಕಾದ್ರೆ ಏನಾರು ಮಾಡ್ಕೊಳ್ಳಿ ಅಂತ. ಇದನ್ನು ಮಾಡಿದ್ರೆ ಇಟ್ ಶುಡ್ ಬಿ ಸೀನ್ ಆಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ ಬೈ ಸಿದ್ದರಾಮಯ್ಯ. ರಾಜಕೀಯ ಪಿತೂರಿ ಇದು ಅಂತ ಪರಿಗಣಿಸಬೇಕು ದೇಶ. ನಾನು ಯಾಕೆ ಹೇಳ್ತೀನಿ ಅಂದರೆ, ನರೇಂದ್ರ ಮೋದಿ ತಂದಿರೋ ಈ ಸ್ಕೀಮು ಹಾಳಾಗೋಗ್ಲಿ, ನೆಗೆದು ಬಿದ್ದೋಗ್ಲಿ ಅಂತ ಮಾಡ್ತಿದ್ದಾರೆ ಅಂತ ಸುಮ್ಮನೆ ಆರೋಪ ಮಾಡ್ಬೇಕಾಗಿ ನಾವು.
ಇಲ್ಲ, ಒಂದು ರಾಜ್ಯ ಸರ್ಕಾರದ ಇವಾಗ ಇಟ್ಸ್ ಅ ಡ್ಯೂಟಿ ಆಫ್ ದ ಸ್ಟೇಟ್. ಎಸ್, ಈ ಡಿಸಿಷನ್ ತಗೊಂಡಾಗಿದೆ, ಡ್ಯೂಟಿ ನೀವು. ಇಡೀ ದೇಶ ಈ ಅಲ್ಲೋಲ ಕಲ್ಲೋಲ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ನೋಡಿ ಇಲ್ಲಿ ಸರಿ ಹೋಗುತ್ತೆ ಅಂತ ಯಾವ್ದೋ ನಂಬಿಕೆ ಇದೆ. ಟೋಲ್ ರೋಡ್ ನೈಸ್ದು ಹಾ. ಬೆನ್ನುಮೂಳೆ ಇಲ್ಲದೆ ಇರೋ ರಾಜ್ಯ ಸರ್ಕಾರದ ಈ ನಾಲಾಯಕಗಳು ಅದನ್ನ ನಿಲ್ಸಕ್ ತಾಕತ್ತಿಲ್ಲ ಇವ್ರ ಹತ್ರ. ಅದು ಪ್ರೈವೇಟ್ ರೋಡ್ ಅಂತೆ, ಅವ್ರ ತಾತನ ಮನೆ ಆಸ್ತಿ ತರ ಬಿಹೇವ್ ಮಾಡ್ತಾರೆ. ಇವರು ನಡು ಬಗ್ಗಿಸಿ ಎಂಜಲನ್ನು ನೆಕ್ಕೊಂಡು ಓಡಾಡ್ತಾರೆ. ಇವ್ರುಗಳು ತಮ್ಮ ನೌಕರರ ಪ್ರಶ್ನೆ ಬಂದಾಗ ನಮ್ಗೆ ಏನೂ ಗೊತ್ತಿಲ್ಲ ಅಂತಾರೆ. ನಿದ್ದೆ ಪ್ರಕಾರ ಅಂದ್ರೆ ಕೋಪ ಮಾಡ್ಕೋತಾರೆ. ಯಾರು ನಿದ್ದೆ ಮಾಡ್ತಿರೋದು ಅಂತ ಕೋಪ ಮಾಡ್ಕೋತಾರೆ. ಇದು ನಿದ್ದೆನೋ ಕೊಬ್ಬೋ ದಿಮಾಕೋ ಏನಂತ ಕರೆಯೋಣ ಇವ್ರನ್ನ? ಈಗ ಈ ನಿರ್ಧಾರ ತಗೊಂಡಾಗಿದೆ, ಒಳ್ಳೆ ನಿರ್ಧಾರ ಅಂತ ನಾನು ಎಲ್ಲರೂ ನಿರ್ಧಾರ ಒಪ್ಕೊಂಡಿದ್ದಾರೆ. ಕೇಳ್ತಿಲ್ಲ, ರಾಜ್ಯ ಸರ್ಕಾರ ಅಲ್ಲ, ನಾನು ರಾಜ್ಯ ನಾಳೆ ಸರ್ಕಾರಕ್ಕೆ ನಮ್ಮ ಕಥೆ ಏನು? ಹಂಗಲ್ಲ ರಂಗನಾಥ್ ಸರ್, ನಾನು ರಾಜ್ಯ ಸರ್ಕಾರಕ್ಕೆ ಬರ್ತೀನಿ. ನಿರ್ಧಾರ ತಗೊಂಡಾಗಿದೆ, ನಿರ್ಧಾರ ಒಳ್ಳೇದು ಅಂತ ಎಲ್ಲರೂ ಜನಸಾಮಾನ್ಯರಿಂದ ರಾಜಕಾರಣಿಗಳೆಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಸರ್ಕಾರ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಮಾಡದೇ ಇದ್ರೆ ರಾಜ್ಯ ಸರ್ಕಾರದ ನೌಕರರ ಒಂದು ಸ್ಪಿರಿಟ್ ಸ್ಪಿರಿಟ್ ಕಡಿಮೆ ಆಗುತ್ತೆ. ಈಗ ಟೋಲ್ 50 ರೂಪಾಯಿ ಕೊಡೋದ್ರಿಂದ ನಮ್ಮ Extend ದೇಶ ಮಾಡಿ. ಬಿದ್ದೋಗತ್ತೆ ಅಂತ ನಾನೇನು ಹೇಳಲ್ಲ. ಅಲ್ಲ, ಟೋಲ್ term extend ಟೋಲ್ ಮಾಡಿ. ಮಾಡಿದ್ದಾರೆ. ಇಲ್ಲಿ ಪ್ರೈವೇಟ್ ಯಾರೇ ಪಾಸ್ ಆಗ್ತಿಲ್ಲ, ಅಲ್ಲಿ 100 ಜನ ಪಾಸ್ ಆಗ್ತಿರಲಿ. ಅದೇ. ಒಂದು ಸಿಂಬಾಲಿಕ್ ಅಲ್ವಾ ಅದು? ಒಂದು ಸರ್ಕಾರದ ಅಧಿಕಾರವನ್ನು ತೋರಿಸುವ ಸಿಂಬಾಲಿಕ್ ಅಲ್ವಾ ಅದು? ಏನು ಗೊತ್ತಿಲ್ಲ ಟೈಪ್ ಓಡಾಡ್ತಾರೆ PWD ಮಿನಿಸ್ಟರ್. ನೈಸ್ ರೋಡ್ ಬನ್ನಿ ಸರ್. that PWD minister, I will tell you, he should face the worst consequences. ನನಗೆ ಅಷ್ಟು ಕೋಪ ಬರ್ತಿದೆ ಆ PWD ಮಿನಿಸ್ಟರ್ ಮೇಲೆ. ಟೋಲ್ ರೋಡಿನ ಮಾನ ಮರ್ಯಾದೆ ನಾಚಿಕೆ ಇದೆ ಅನ್ಕೊಂಡಿದ್ದೆ ಅವ್ರಗಳಿಗೆ ನಾನು. ಯು ಕೆನಾಟ್ ಇಂಪ್ಲಿಮೆಂಟ್ ಒಂದು ಸ್ಮಾಲ್ ಥಿಂಗ್, ಕಾಲಿಂಗ್ ಒನ್ ಫೆಲೋ. ಯಾರಪ್ಪನ ಮನೆ ಆಸ್ತಿ? ಹೌ ಕೆನ್ ಇಟ್ ಪ್ರೈವೇಟ್ ಫೆಲೋ ಡಿಕ್ಟೇಟ್ ಯು? PWD ಮಿನಿಸ್ಟ್ರು ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ. ಮಾತನಾಡಿಸೋ ಟೈಮ್ ಬರುತ್ತೆ PWD ಮಿನಿಸ್ಟ್ರಿಗೆ, ಮಾತಾಡಿಸ್ತೀವಿ. ಅವತ್ತು ಬಿಲದೊಲ್ ಭೀಮನ್ಸೆ ನಂತರ ಔಸ್ಕೊಂಡು ಭೂಮಿ ಒಳಗಡೆ ಇರೋ ಜಾಗ ಹುಡುಕೋ ದಿನ ನಿಮ್ಗೆ ಹತ್ರ ಬರುತ್ತೆ. ಕಾಯ್ತಾ ಇರಿ. ಐ ಆಮ್ ಟೆಲಿಂಗ್ ಯು ವಿತ್ ಎ ಪರ್ಪಸ್, ಯು ವಿಲ್ ಫೇಸ್ ಇಟ್. ಆಲ್ ರೈಟ್ ಗೋಪಿನಾಥ್, ಅದು ಏನು ಅಂತ ಗೊತ್ತಾಗತ್ತೆ. ಇನ್ನು ಸ್ವಲ್ಪ ದಿನ ಕಳೀಲಿ, ಒಂದು 8 ದಿನನೋ 10 ದಿನನೋ ಕಳೀಲಿ, ಆವಾಗ ಗೊತ್ತಾಗತ್ತೆ. ನಾವು ಕೇಳಿದ ಕೈಯಿಗೆ ಸಿಗದೆ ಇರೋ PWD ಮಿನಿಸ್ಟ್ರು ರಾಜ್ಯದ ಜನತೆಯ ಮುಂದೆ ಹೆಂಗೆ ಸಿಕ್ಕಾಕ್ಬೇಕಾಗತ್ತೆ ಅನ್ನೋದನ್ನು ತೋರಿಸೋಣ ಆಮೇಲೆ. ಗೋಪಿನಾಥ್ ಅಂತ ಮೈಸೂರಿನಿಂದ ಫೋನ್ ಮಾಡ್ತಿದ್ದಾರೆ, ನೋಡೇ ಬಿಡೋಣ. ನಮಸ್ಕಾರ ಗೋಪಿನಾಥ್. ಸರ್ ನಮಸ್ಕಾರ ಸರ್, ಬಹಳ Yes. ಸಂತೋಷ ಸರ್. Very ಇದೇ nice. ಮೊದಲನೇ ಬಾರಿ ಸಂಪರ್ಕ ಸಿಗ್ತಾ ಇರೋದು. ಹಾ. ನಿಮ್ ವಾರ್ತೆ ಎಲ್ಲ ನನ್ಗೆ ಕೇಳ್ತಾ ಇರ್ತೀನಿ. ಆಯ್ತಲ್ಲ. ಬಹಳ ಸಂತೋಷ ಆಗಿದೆ. ಆಯ್ತು, ಅಲ್ಲಿಗೆ ಈ ನಾನು ಸಂಬಳದ್ದು ಧನ್ಯನಾದೆ. ಈ- ನೆಕ್ಸ್ಟ್ ಈ ಸರ್ಕಾರಿ ನೌಕರರಿಗೆ ಸಂಬಳದ ಬಗ್ಗೆ ಈ ATM ಗಳಲ್ಲಿ ಹಣದ ವ್ಯವಸ್ಥೆ ಮಾಡಕ್ ಆಗಲ್ವೇ? ಎಲ್ಲಾಗತ್ತೆ ATM ಅಲ್ಲಿ ಮಾಡಕ್ಕೆ? ಏನು ATM ಸರ್ಕಾರಿ ಸಂಬಳಕ್ಕೆ ನೌಕರರು ಒಂದು- ಸಪರೇಟ್ ಆಗಿ ನಾನು ರಿಸರ್ವ್ಡ್ ಫಾರ್ ಸರ್ಕಾರಿ ನೌಕರರು ಅಂತ ATM ಹಾಕಕ್ಕಾಗತ್ತಾ? ಸಮಸ್ಯೆಗಳು ಹಲವಾರು ಇರ್ತದಲ್ಲ ಸರ್, ತಮಗೆ ಗೊತ್ತಿಲ್ಲ. ಹಂಗಾಗಲ್ಲ. ರಾಜ್ಯ ಸರ್ಕಾರವೇ ಕ್ಯಾಶ್ ರೂಪದಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ, ನನ್ನ ಮನವಿ. ಕೇಳಿಸ್ಕೊಂಡ್ರೆ ಸರಿ ಸಿದ್ದರಾಮಯ್ಯ ಸರ್ಕಾರ, ಕೇಳಿಸ್ಕೊಳ್ಳದೆ ಇದ್ರೆ ಅನುಭವಿಸ್ಲಿ ಬಿಡ್ರಿ. ನಮಸ್ಕಾರ ಸರ್. ಜನನೂ ಅನುಭವಿಸ್ತೀವಿ, ನಮಗೆ ಗೊತ್ತು. ಹೌದು ಸರ್, ಆದ್ರೆ ಇನ್ನೊಂದು ವರ್ಷ ಬಂದ್ಮೇಲೆ ಅನುಭವಿಸ್ಲಿ ಬಿಡಿ, ಆಗ್ಲಿ ಸರ್. ಅಲ್ವೇ? ಹೌದು ನೀವು ಸರ್ಕಾರಿ ನೌಕರರಾ? ಹೌದು ಸರ್, ಸ್ವಲ್ಪ ಕಾಯಿರಿ ಹಂಗಾರೆ. ಖಂಡಿತ ಸರ್. ಇವತ್ತಿಷ್ಟೆಲ್ಲ ಎಗರಾಡದ ಮೇಲೆ, ಈ ಎಗರಾಡಿರೋದನ್ನ ಯಾರಾದ್ರೂ ಅವ್ರಿಗೆ ಫೋನ್ ಮಾಡಿ, ಸರ್ ಕ್ಯಾಕರ್ಸ್ ಉಗಿತಾ ಇದ್ದಾರೆ, ಏನಾದ್ರು ಒಂದು ತೀರ್ಮಾನ ತಗೊಳ್ಳಿ ಅಂತ ಅಂದು ಇವತ್ತು ರಾತ್ರಿ ಒಂದು ತೀರ್ಮಾನ ತಗೊಂಡು ಸರಿ ಮರ್ಯಾದೆಯಿಂದ ಒಂದು 5,000ನೋ 10,000ನೋ ನಮ್ಮ ವರ್ಕರ್ಸ್ ಕೊಟ್ರೆ ಸರ್, ರಾಜ್ಯ ಸರ್ಕಾರದ ನೌಕರರು ಕೊಟ್ರೆ ಹೌದು. ಸರಿ, ಕೊಡ್ಲಿಲ್ವಾ ನಾಳೆಯಿಂದ ಇದ್ದೇ ಇದೆಯಲ್ಲ, ನಾವೇನು ಓಡೋಗ್ಬಿಡ್ತೀವಾ? ಸರಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಪೊಲೀಸು, ಹಾ? KSRTC, ರಾಜ್ಯ ಸರ್ಕಾರ ಅಂದ್ರೆ ಎಲ್ಲರೂ ಎಲ್ಲರೂ ಎಷ್ಟು ಡಿಪಾರ್ಟ್ಮೆಂಟ್ಗಳಿವೆ ಸರ್. ವ್ಯಾಟ್ ಇಟ್ಕೊಂಡು, ಕಮರ್ಷಿಯಲ್ ಟ್ಯಾಕ್ಸ್ ಇಟ್ಕೊಂಡು ಎಲ್ಲ ಅವರೆಲ್ಲ ಬ್ಯಾಂಕ್ ಹತ್ರ ಹೋಗೋದೇ ಬೇಕಾಗಿಲ್ಲ. ಪಾಯಿಂಟ್ ಈಸ್, ಜನ ಹಿಂಗೆ ಕೇಳ್ಬೋದು ರಿವರ್ಸ್ ಅಲ್ಲಿ, ಮನುಷ್ಯರು ಏನು ರಾಜ್ಯ ಸರ್ಕಾರಿ ನೌಕರರು ಮಾತ್ರನಾ? ಹಂಗಲ್ಲ ಇರ್ತಾರೆ. ಏನು ನಾವೇನು ಮನುಷ್ಯರಲ್ವಾ? ನಮ್ಗೆ ಯಾಕೆ ಕ್ಯಾಶ್ ಕೊಡಲ್ಲ? ನಾನು 2,000 ರೂಪಾಯಿ ಕ್ಯಾಶ್ ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿಂತ್ಕೋತಾ ಇದ್ದೀನಿ. 2,500 ರೂಪಾಯಿಗೆ ನಾನು ಕೆಲಸ ಬಿಟ್ಬಿಟ್ಟು ಹೋಗಿ ನಿಂತ್ಕೋತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರಿಗೆ ಯಾಕೆ ಕೊಡ್ತೀರಿ ಅಂತ ಕೇಳಬಹುದು. ಕೇಳೋದ್ರಲ್ಲಿ ಅರ್ಥನೂ ಇದೆ, ನ್ಯಾಯನೂ ಇದೆ. ಆದರೆ ಅವರನ್ನು ಕೆಲಸ ಮಾಡಿಸಲು ಇದು ಒಂದು ಸ್ಪಿರಿಟಲ್ಲಿ ಸಣ್ಣದಾಗಿ ಕೊಟ್ಟರೆ ಬೆಟರ್ ಅನ್ನೋದು ನನ್ನ ವಾದ. ನ್ಯಾಯಬದ್ಧವಾಗಿ ನೋಡಿದ್ರೆ ಕೊಡಬೇಕಾಗಿಲ್ಲ. ಅವರು ಮನುಷ್ಯರೇನೆ, ಅವರು ದೇಶದ ಪ್ರಜೆಗಳೇನೆ, ಅವರು ಸಾಮಾನ್ಯರೇ, ಅವರೇನು ಮೇಲಿಂದ ಇಳಿದು ಬಂದುಬಿಟ್ಟಿಲ್ಲ ಇಲ್ಲಿ ಯಾರುವೆ. ಜನರಲಿ ಒಂದು ಸಿಸ್ಟಮ್ನ ಎನ್ಕರೇಜ್ ಮಾಡೋದು ಹಾಗೆ. ಹಂಗಲ್ಲ ಸರ್, KSRTC ಬಸ್ನವನು ಅವನು ಒಂದು 500 ರೂಪಾಯಿ ನೋಟ್ ಕೊಟ್ರೆ ಡ್ರೈವರ್ಗೆ, ಆ ಡ್ರೈವರ್ ಎಲ್ಲೋ ಖರ್ಚು ಮಾಡ್ತಾನೆ ಸರ್. ಮಾರ್ಕೆಟ್ಗೆ ಹೋಗ್ಬೇಕು, ನಮ್ ಜನಕ್ಕೆ ಬರ್ಬೇಕು. ನಮ್ ಜನ ಅಲ್ವಾ ಇವರೆಲ್ಲ? ಬಹಳ ಕಷ್ಟ. ನಮ್ಗೆ ಅನಾನುಕೂಲ ಆಗಲ್ವಾ? ಕರ್ನಾಟಕದವರು ಪ್ರಾರಂಭವಾಗಿದೆ ನೋಡೋಣ. ಅಗ್ನಿ ಪರೀಕ್ಷೆಗೆ ಆಮೇಲೆ ಬರ್ತೀನಿ. ಲಾಸ್ಟ್ ಕಾಲ್ ಈ ವಿರಾಮಕ್ಕೆ ಹೋಗೋಕ್ಕೆ ಮೊದಲು ದೇವರಾಜ್ ಅಂತ ಬೆಂಗಳೂರಿನಿಂದ. ನಮಸ್ಕಾರ ದೇವರಾಜ್. ಸರ್ ನಮಸ್ಕಾರ ಸರ್. ಏನ್ ವರ್ಕ್ ಮಾಡ್ತೀರಿ ಅಥವಾ ಬಿಸ್ನೆಸ್ಸಾ? ಸರ್ ನಾನು ಒಂದು ಕಾರ್ ತಗೊಂಡು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಕಾರ್ ತಗೊಂಡಿದ್ದೀನಿ, ಒಂದು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹೇಳಿ, ಏನ್ ಸಮಾಚಾರ ಈಗ?
ಆ ಕಾರ್ ತಗೊಂಡಿದ್ದೀನಿ. ಕಾರು ನಾನು ಒಡವೆನ IAS ಅಲ್ಲಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಕಾರ್ ತಗೊಂಡೆ. ಹಾಂ, ಅದನ್ನ ಈಗ ಲೋನ್ ಮಾಡಿಸ್ಕೊಂಡಿದ್ದೀನಿ. 3.5 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಂಡಿದ್ದೀನಿ. ಈಗ ಓಕೆ. ಅದನ್ನ ಅಮೌಂಟ್ ಎತ್ಕೊಳಕ್ ಆಗ್ತಲ್ಲ. ಈ ಬ್ಯಾಂಕ್ನವ್ರು ನೋಡಿದ್ರೆ IAS ಬಂದ್ಬಿಟ್ಟು ಈಗ ನಾನು ನಿಮ್ದ ಒಡವೆನೆಲ್ಲ ಅರೇಂಜ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಒಡವೆನ ಅಡ ಇಟ್ರಾ ಬ್ಯಾಂಕಲ್ಲಿ? ಅಡ ಇಟ್ಬಿಟ್ಟು ಗಾಡಿ ತಗೊಂಡಿದ್ದೆ ಸರ್. 3.5 ಲಕ್ಷ ರೂಪಾಯಿ ಅಡ ಇಟ್ಬಿಟ್ಟು ಬ್ಯಾಂಕ್ ಸಾಲ ತಗೊಂಡ್ರಾ? ಹೌದು. ಈಗ ಬೇರೆ ಕಡೆಯಿಂದ ನಾನು ಲೋನ್ ಮಾಡಿದ್ದೀನಿ ಗಾಡಿಗೆ. ಬೇರೆ ಕಡೆಯಿಂದ ಸಾಲ ಮಾಡಿದ್ರಿ, 3.5 ಲಕ್ಷ ಕೊಟ್ಟು ಇನ್ನು ಮಿಕ್ಕಿದ ದುಡ್ಡನ್ನು ಸಾಲ ತಗೊಂಡ್ರಿ? ಹೌದು ಸರ್, ಸಾಲ ತಗೊಂಡಿದ್ದೆ. ಆ ದುಡ್ಡು ಎತ್ಕೊಳಕ್ ಆಗ್ತಾ ಇಲ್ಲ ಈಗ. ಯಾವ ದುಡ್ಡು? ನಾನು ಈಗ ಲೋನ್ ಮಾಡಿಸಿದ್ದೀನಲ್ಲ ಗಾಡಿಯಿಂದ, ಗಾಡಿ ಲೋನು. ಯಾಕೆ ಎತ್ಕೋಬೇಕದನ್ನು ನೀವು? ಈಗ ನಾನು ಒಡವೆಗೆ ಬಿಡಿಸ್ಕೊಳಕೋಸ್ಕರ ಸರ್. ಒಡವೆ ಬಿಡಿಸ್ಕೋಬೇಕು ಅಂತನಾ? ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರು ಸರ್. ಹಾಂ, ಓಕೆ. ಈಗ ಒಡವೆನ ಅರ್ಜೆಂಟಾಗಿ ಯಾಕೆ ಬಿಡಿಸ್ಕೋಬೇಕು ನೀವು? ಅವರು ಹರಾಜ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ನಮಗೆ. ಯಾಕೆ? ಅದು ನೀವು ಅಮೌಂಟ್ ಕಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹರಾಜ್ ಆಗ್ತೀನಿ ಅಂತ ಇದ್ದಾರೆ ಸರ್. ಹಾಂ, ಏನು ಮಾಡೋಣ ಅಂತೀವಿ? ಅಲ್ಲ, ಅಸಲು ಬಡ್ಡಿ ನೀವು ಟೈಮಲ್ಲಿ ಕಟ್ತಾ ಇದ್ದೀರಲ್ಲ ಸರ್ ನೀವು? ಸರ್ 3 ಚಿಲ್ಲರೆ ಬರ್ತಾ ಇದೆ ಸರ್ ನನಗೆ ಅಮೌಂಟ್. 3 ಚಿಲ್ಲರೆ ನನಗೆ ಅದು ಈಗ ಮನೆ ಬಾಡಿಗೆ ನಾನು ಅದಲ್ಲ, ಅಸಲು ಮತ್ತು ಬಡ್ಡಿಯನ್ನ ಟೈಮ್ ಕಟ್ತಾ ಇದ್ರಾ? ಎಷ್ಟು ಕಟ್ಟಿದ್ವಿ. ಹೋದ್ ತಿಂಗಳು ಕಟ್ಟಕ್ಕಾಗಿಲ್ಲ, ಈ ತಿಂಗಳು ಕಟ್ಟಕ್ಕಾಗಿಲ್ಲ ಸರ್. 2 ತಿಂಗಳಿಗೆ ಅದನ್ನ ಹರಾಜ್ ಹಾಕಕ್ ಬರಲ್ಲ. ಅವ್ರು ಹೇಳ್ತಾ ಇದ್ದಾರೆ ಸರ್. ಯಾರದು? IAS ಇದು ಫೈನಾನ್ಸ್ ಅಂತ, ಗೋಲ್ಡ್ ಲೋನ್ ಅಂತ. ಎಲ್ಲಿದೆ ಅದು? ಅದು ದಾಸರಳ್ಳಿ ಮೇನ್ ರೋಡ್ ಅಲ್ಲಿ, ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಇದೆ ಸರ್. ಸರಿ, ಒಂದು ನೋಟನ್ನು ಕಳಿಸಿ ನೋಡೋಣ, ಯಾರಿಗಾರು ಹೇಳ್ಬೋದಾದ್ರೆ ಹೇಳ್ಬೋದು ಅಷ್ಟೇ. ಓಕೆ ಸರ್. ಓಕೆ. ಹೋ ದೇವರೇ ಕಾಪಾಡಪ್ಪ, ಭಾಳ ಕಷ್ಟ ಇದೆಯಪ್ಪ ಜೀವನ. ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬಂದು ನಾಳೆ ಸಂಬಳದ ದಿನ, ಅದಕ್ಕೆ ಹೆಲ್ಪ್ಲೈನ್ ಇವತ್ತು. ಸಂಬಳ ನಾಳೆ ನಿಮ್ಮ ಅಕೌಂಟ್ಗಳಿಗೇನೋ ಬರುತ್ತೆ, ನಾನು ಬರಲ್ಲ ಅಂತ ಹೇಳಲ್ಲ. ನಿಮ್ಮ ಹತ್ರ ಕಾರ್ಡೂ ಇರುತ್ತೆ ತೆಗಿಯಕ್ಕೆ ಬೇಕಿದ್ದರೆ, ATMಗೆ ಹೋಗಿ ತೆಗಿಯೋಕ್ಕೂ ನಿಮ್ಮ ಹತ್ರ ಅವಕಾಶವೂ ಇರಬಹುದು. ಆದರೆ ಹೋದರೆ ಕಾರ್ಡ್ ಹಿಡ್ಕೊಂಡು ATMಗೋ ಅಥವಾ ಇನ್ನೊಂದು ಬ್ಯಾಂಕ್ಗೋ ಹೋದರೆ ದುಡ್ಡು ಸಿಕ್ಕತ್ತಾ ಈಸ್ ದಿ ಕ್ವಶನ್ ಟುಡೇ. ಅದು ಸಮಸ್ಯೆ ಆಗಬಹುದಾ? ಹಾಗಾಗಿ ನಾನು ಅಗ್ನಿ ಪರೀಕ್ಷೆ ಅಂತ ಅಂದೆ. ನಾಳೆಯಿಂದ ಸ್ಟಾರ್ಟ್ ಅಗ್ನಿ ಪರೀಕ್ಷೆ. ಯಾಕೆ? ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ. ನನ್ನ ಜೊತೆ ವಿವೇಕ್ ಇರ್ತಾರೆ. ಯಾಕೆ ನಾಳೆಯಿಂದ ಅಗ್ನಿ ಪರೀಕ್ಷೆ? ನವೆಂಬರ್ 8ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಈ ಯೋಜನೆಯನ್ನು ಪ್ರಕಟ ಮಾಡಿಬಿಟ್ರು. 8ನೇ ತಾರೀಕಿನಿಂದ ನಿಮಗೆ ಮಧ್ಯರಾತ್ರಿಯಿಂದ ಈ ನೋಟುಗಳು ಚಲಾವಣೆಯಲ್ಲಿ ನಿಲ್ಲಿತು. ಆದರೆ ಸಾಮಾನ್ಯವಾಗಿ ನಮ್ಮ ಮಧ್ಯಮ ವರ್ಗ ಮತ್ತು ಬಡವರು, ಕೆಳವರ್ಗದವರು ಹೇಗಿರ್ತಾರೆ ಅಂತಂದರೆ, ಸಂಬಳದಾರರು, ನಾನು ಹೇಳೋದು ಸಂಬಳದಾರರಲ್ಲ, ಬಿಟ್ಟವರು, ಸಂಬಳದಾರರು 1ರಿಂದ 8ನೇ ತಾರೀಕಿನ ಒಳಗೆ ತಮ್ಮ ಬಹುತೇಕ ತಿಂಗಳ ಕೆಲಸಗಳನ್ನು ಮುಗಿಸಿರ್ತಿರ್ತಾರೆ. ಆಲ್ಮೋಸ್ಟ್ ಮುಗಿಸ್ಕೋತಾ ಇರ್ತಾರೆ. ಅಂದರೆ ಬಾಡಿಗೆ ಕೊಟ್ಬಿಡೋದು, ಹಾಲ್ಗೆ ಕೂಪನ್ ತೊಗೊಂಡ್ಬಿಡೋದು, ಅಥವಾ ಹಾಲಿಗೆ ದುಡ್ಡು ಕೊಟ್ಬಿಡೋದು, ಅಥವಾ ಮಕ್ಕಳದು ವ್ಯಾನ್ದು ಫೀಸ್ ಏನಾರಿದ್ರೆ ಕೊಟ್ಬಿಡೋದು, ಅಥವಾ ಸ್ಕೂಲ್ ಫೀಸ್ಗಳಿದ್ರೆ ಕಳಿಸ್ಕೊಟ್ಬಿಡೋದು, ಸಣ್ಣದನ್ನೆಲ್ಲ ಮುಗಿಸಿರ್ತಾರೆ. ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇರ್ತಾರೆ ಅಲ್ಲಿ. ಹಾಗಾಗಿ ಹೋದ ತಿಂಗಳು ಬಚಾವಾಗ್ಬಿಟ್ರು ಎಲ್ಲರೂ. ಬಿಕಾಸ್ ದುಡ್ಡು ಡ್ರಾ ಆಗೋಗಿತ್ತು ಬ್ಯಾಂಕಿಂದ. ಅವ್ರಿಗೆ ಸಂಬಳ 10,000 ರೂಪಾಯಿ ಬಂದರೆ 10,000 ರೂಪಾಯಿ ದುಡ್ಡು ತೆಗೆದುಬಿಟ್ಟಿರ್ತಾರೆ. ಅವರು 1,000 ರೂಪಾಯಿ ಬಿಟ್ಟಿರ್ಬೋದು, 7-8 ರೂಪಾಯಿ ತೆಕ್ಕೊಂಬಿಟ್ಟಿರ್ತಾರೆ ದುಡ್ಡನ್ನು. ಬಟ್ ಈ ತಿಂಗಳು ಹಂಗಾಗಲ್ಲ. ಯಾಕೆ ಅಂದರೆ ನಾಳೆ ಸಂಬಳ ಬಂದರೆ, ನಿಮ್ಮ ಸಂಬಳ 10,000 ಆದರೂ ನೀವು ಬ್ಯಾಂಕ್ ಹತ್ರಕ್ಕೆ ಹೋದರೆ ನಿಮ್ಗೆ 10,000 ರೂಪಾಯಿ ಸಿಗಲ್ಲ, 2,000 ರೂಪಾಯಿ ಕೊಡೋದು ಅವರು. ಇಲ್ವಾ? ವಾರದ ಲೆಕ್ಕದಲ್ಲಿ 24,000 ಅಂತ ಹೇಳ್ತಾರೆ. ಅಲ್ಲೇನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ, ಯಾವ ಬ್ಯಾಂಕ್ನೂ ಸ್ಕೀಮ್ ಇದೆ 24,000 ಕಾಸು ಕೊಡ್ತಾ ಇಲ್ಲ. ನಮ್ಮ ಹತ್ರ ದುಡ್ಡು 2,000 ಬೇಕಾದ್ರೆ ಕೊಡ್ತೀವಿ, ಚೆಕ್ ಕೊಟ್ಟರು ಅಷ್ಟೇ, ಗೋಲ್ಡ್ ಪ್ಲೇಟಿಂದು ಇದನ್ನು ಪೆನ್ನಲ್ಲಿ ಬರೆದ್ರು ಅಷ್ಟೇ, ಕೊಡೋದೇ 2,000 ಬೇಕಾದ್ರೆ ತಗೋ ಸಾಕಾರ ಹೋಗು, ನನ್ನ ಹತ್ರ ಇಲ್ಲ ದುಡ್ಡು ಅಂತ. ದಿಸ್ ಈಸ್ ಗೋಯಿಂಗ್ ಟು ಇರಿಟೇಟ್ ಅಂತ ಕಾಣುತ್ತೆ. ನಾಳೆಯಿಂದ 24,000 ರೂಪಾಯಿ ವಿವೇಕ್ ವೀಕ್ಲಿ ಪೇಮೆಂಟ್ ಥರ ಜನಕ್ಕೆ ಸಿಕ್ಕಿಬಿಟ್ಟರೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ 2,000 ರೂಪಾಯಿ ಸಿಗೋದು ಕಷ್ಟ ಆಗಿಬಿಟ್ರೆ ದೇರ್ ಈಸ್ ಎ ಕ್ರೈಸಿಸ್ ಗ್ಯಾರಂಟೀಡ್. ಇದು ಸಂಬಳಕ್ಕೆ. ಸಂಬಳವಲ್ಲದವರಿಗೆ ಈಗ ಪ್ರಾಬ್ಲಮ್ ಬರೋದು ನಾಳೆಯಿಂದ. ಅವ್ರದ್ದು ಕ್ಯಾಶ್ ಮೂಮೆಂಟ್ ಇನ್ನಷ್ಟು ರೆಸ್ಟ್ರಿಕ್ಟ್ ಆಗುತ್ತೆ. ಈ ದಿನಗೂಲಿ ನೌಕರರು, ಮಗದೊಬ್ಬರು ಟ್ಯಾಕ್ಸಿ, ಯಾವುದೋ ಓಲಾನೋ ಯಾವುದೋ PTM TM ಯಾವುದೋ ಒಂದು ದಿನ ಹೇಳ್ತಿರ್ತಾರಲ್ಲ, 10,000 ರೂಪಾಯಿ ಜಮಾ ಆಗೋವ್ರಿಗೂ ಒಂದು ದುಡ್ಡು ಕೊಡಲ್ವಂತೆ. ನನ್ನ ಅಕೌಂಟ್ ಒಳಕ್ಕೆ ಹಿಂಗೆ ಅಂದ್ಬಿಟ್ಟು ಮೊಬೈಲಲ್ಲಿ ನಾನು 150 ರೂಪಾಯಿ ಹಾಕಿದ್ದೀನಿ, ಕರೆಕ್ಟ್. 10,000 ರೂಪೀಸ್ ನನ್ನ ಅಕೌಂಟ್ ಒಳಗೆ ಜಮಾ ಆಗೋರ್ಗೂ ಒಂದು ರೀಪೇ ಮಾಡಲ್ವಂತ. ಅದನ್ನು 10 ಆದಮೇಲೆ ಅವ್ನು ಕಳಿಸ್ತಾನೆ. ಅಲ್ಲಿವರೆಗೂ ನಾನೇನು ಮಾಡಬೇಕು? ನಾನು ಬದುಕೋದು ಹೆಂಗೆ? ಭಾಳ ಜನ ತಿನ್ನಲಿಕ್ಕೆ ಸಂಕಷ್ಟದ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳ ಅಗ್ನಿ ಪರೀಕ್ಷೆ ಎಂದೆ. ಒಪ್ತೀರಾ ಇಲ್ವಾ?
ಒಂದು ಅಷ್ಟು ಮಟ್ಟಿಗೆ ಒಪ್ಕೊಳ್ಳೇಬೇಕು. ಬಿಜೆಪಿ ಅವರೆಲ್ಲ ನಾನು ಹೇಳ್ಗೇಳಕ್ ಹೋದ್ರೆ ನೀನು ದೇಶದ್ರೋಹಿ ಅಂದ್ಬಿಟ್ರೆ ನನಗೆ ಭಯ ಅಷ್ಟೇ. ಇಲ್ಲ ಆಗಲ್ಲ. ಗೊತ್ತಾಗಲ್ಲ ಅಂತೀರಿ? ಅಲ್ಲ, ನಾನು ಹಾಗಲ್ಲ ಹೇಳ್ತಾ ಇರೋದು. ಬಿಜೆಪಿನವ್ರು ಏನೇ ಹೇಳಿದ್ರು ಪರಿಸ್ಥಿತಿ ಹೇಗಿದೆ ಅಂದರೆ, ಬ್ಯಾಂಕ್ಗೆ ಹೋದರೆ 11:30 12 ಆದಮೇಲೆ ಬ್ಯಾಂಕಲ್ಲೂ ಕ್ಯಾಶ್ ಇರಲ್ಲ. ಸೊ ಬೆಳಗ್ಗೆ ಬಂದಿದ್ದ ಕ್ಯಾಶ್ ಎಲ್ಲ ಅಂದ್ರೆ ನೋಟ್ ಇಲ್ಲ, ಇನ್ನೂ ಸಪ್ಲೈ ಇಲ್ಲ. ಅದಕ್ಕೋಸ್ಕರ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರನು ಆಫ್ಟರ್ ಅ ಪಾಯಿಂಟ್ ಹ್ಯಾವ್ ಟು ಡಿಪೆಂಡ್ ಆನ್ RBI. ಆ ನೋಟ್ ಪ್ರಿಂಟ್ ಮಾಡೋ ಸ್ಪೀಡನ್ನ, ಆ ನೋಟನ್ನು ಸಪ್ಲೈ ಮಾಡೋದನ್ನು ಬೆಂಗಳೂರು ಅಂತ ಇಟ್ಕೊಳ್ಳೋಣ ಫಸ್ಟು, ಮಹಾನಗರದಲ್ಲಿ ತಲುಪೋದೊಂದು ವಿಷಯ. ಅದು ಬಿಟ್ಟರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಕ್ಯಾಶನ್ನು ಕೋಆಪರೇಟಿವ್ ಬ್ಯಾಂಕ್, ಅದಕ್ಕೆ ಕೇಂದ್ರ ಸರ್ಕಾರದವರು ಹೇಳ್ಬಿಟ್ಟಿದ್ದಾರೆ 30ನೇ ತಾರೀಕು ಡಿಸೆಂಬರ್ವರೆಗೂ ಸಹಿಸ್ಕೋಬೇಕು ಅಂತ. ಮೊದಲೇ ನಿರೀಕ್ಷಣಾ ಜಾಮೀನನ್ನು ಹಾಕಿದ್ದಾರೆ ಅವರು. ಅವರೇನು ಬುದ್ಧಿವಂತರ ಅಲ್ಲ ಅನ್ಕೋಬೇಡಿ. ನೀವು ಡಿಸೆಂಬರ್ 30ರವರೆಗೂ ನೀವು ಕಷ್ಟ ಆಗತ್ತೆ ಅಂತ ಹೇಳಿದೀವಾ ಇಲ್ವಾ ಅಂತ ಹೇಳ್ಬಿಡ್ತಾರೆ. ಬಟ್ ಈ ತಿಂಗಳು ಕಳೆಯೋದಿದೆಯಲ್ಲ, ಇತ್ತೀಚೆಗೆ ಜನ ಪ್ರವೀಣ್ ಅಂತ ಯಾರೋ ಲೈನಲ್ಲಿದ್ದಾರೆ, ಅದಕ್ಕೆ ಹೋಗೋಕೆ ಮೊದಲು ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ. ಭಾಳ ಜನ ನನ್ನ ಹತ್ರಕ್ಕೆ ಬಂದು ಒಂದು ಮಾತು ಹೇಳ್ತಾರೆ, ಸರ್ ಭಾಳ ಫಾಸ್ಟಾಗಿ ಹೋಗ್ತಿದೆ ಅಲ್ವಾ ಸರ್ ಟೈಮು ಅಂತಾರೆ. ಮಾರ್ನಿಂಗ್ ಆದರೆ ಗೊತ್ತೇ ಆಗಲ್ಲ ಸರ್, ರಾತ್ರಿ ಸರ್ ನಿನ್ನೆ ಶನಿವಾರ ಇದ್ದಂಗಿತ್ತು ಸರ್, ಶನಿವಾರ ಬಂದ್ಬಿಡ್ತು ಸರ್, ಏನು ಸಾರ್ ಟೈಮಿಂಗ್ ಓಡ್ತಾ ಇದೆ ಅಂತಾರೆ. ಈ ತಿಂಗಳಿದೆಯಲ್ಲ ಬನ್ನಿ ನೀವು ನನಗೆ ಹೇಳ್ತೀರಿ ಅಥವಾ ನಿಮ್ಮ ಹತ್ತಿರದವ್ರಿಗೋಗಿ ಹೇಳ್ತೀರಿ, ಹೋಗೋದೇ ಇಲ್ವಲ್ಲಪ್ಪ ಟೈಮು, ಏನು ಹಿಂಗಾಗೋಯ್ತು ಜೀವನ ಅಂತ ಈಗ ಗೊತ್ತಾಗತ್ತೆ ನೋಡಿ. ಅದಕ್ಕೆ ಈ ತಿಂಗಳು ಕುಡ್ ಬಿ ದ ಲಾಂಗೆಸ್ಟ್ ಮಂತ್ ಆಫ್ ದ ಇಯರ್ ಅಂತ ಅನಿಸುತ್ತೆ. ಈ ವರ್ಷದ ಅತ್ಯಂತ ದೀರ್ಘಕಾಲ ಅನ್ನಿಸಬಹುದಾದ ತಿಂಗಳು ಈ ತಿಂಗಳು ಆಗಬಹುದೇನೋ ಮೋಸ್ಟ್ಲಿ. ಪ್ರವೀಣ್ ಬೆಂಗಳೂರಿನಿಂದ. ಎಸ್ ಪ್ರವೀಣ್, ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ ಸರ್. ಮೊದಲನೇದಾಗಿ ನಿಮ್ ಜೊತೆ ನಾನು ಮೊದಲನೇ ಬಾರಿಗೆ ನಾನು ಮಾತಾಡ್ತಾ ಇರೋದು. ಎಸ್ ಪ್ಲೀಸ್. ಸೊ ನಾನು ಬೇಸಿಕಲಿ IT ಸೆಕ್ಟರ್ ನಲ್ಲಿ ಇದ್ದೀನಿ. ಹಾಗಾಗಿ ನನಗೆ ಈಗ ಆಗಿರ್ತಕ್ಕಂಥ ಕೆಲವು ಇನ್ಕನ್ವೀನಿಯನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬಹುದು. ಆಕ್ಚುಲಿ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಮೊದಲನೇ ಬಾರಿಗೆ ನಾವು ಕೂಡ ಅನ್ಕೊಂಡ್ವಿ ಇದು ಇಂಟೆನ್ಷನ್ ಇಸ್ ರಿಯಲಿ ಗುಡ್ ಅಂತ. ಬಟ್ ಆಕ್ಚುಲಿ ಹೋಗ್ತಾ ನೋಡ್ತಾ ಇದ್ದಂಗೆ ಈಗ ಎಕ್ಸಿಕ್ಯೂಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಒಂದು ಕ್ವಶನ್ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಇಂಟರ್ ಸ್ಟೇಟ್ ಬರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಗೂಡ್ಸ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಎಂಪ್ಲಾಯೀಸ್ ಇರ್ಬೋದು, ಗಾರೆ ಕೆಲಸದವ್ರು ಇರ್ಬೋದು, 60% ಆಫ್ ಅಗ್ರಿಕಲ್ಚರ್, 60% ಆಫ್ ಅವರ್ ಹೋಲ್ ಇಂಡಿಯಾ actually is comes under agriculture. So all these sectors actually ಈಗ ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ. ನಾವು ಸ್ವಲ್ಪ ಹಂತವಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು ಸರ್. ಆಕ್ಚುಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ 18 ಲಕ್ಷ ಕ್ರೋರ್ಸ್ ಏನಿದೆ ಆಕ್ಚುಲಿ ಅದನ್ನ ನಾವೀಗ ವಿತ್ಡ್ರಾ ಮಾಡ್ಬಿಟ್ಟಿದ್ದೀವಿ. 15 ಲಕ್ಷ ಕ್ರೋರ್ಸ್, ಇಟ್ಸ್ ಆಲ್ಮೋಸ್ಟ್ 86% ಔಟ್ ಆಫ್ ದಿ 18 lakh ಕ್ರೋರ್ಸ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಈ ಹಂತವಾಗಿ ಅದು ರೀಪ್ಲೇಸ್ ಆಗೋದು ಇನ್ನು ಎಷ್ಟು ದಿನ ಟೈಮ್ ಬೇಕಾಗಬಹುದು. ಸ್ಮಾಲ್ ಅಮೌಂಟ್ ಸರ್. ಇಟ್ ಇಸ್ ನಾಟ್ ಜಸ್ಟ್ ಎ ಪ್ರಿಂಟಿಂಗ್ ಬೇಸಿಕಲಿ. ನನಗೆ ಯಾರು ಸಾಮಾನ್ಯವಾಗಿ ಕೇಳಿದ್ರೆ ಈ ಪ್ರಶ್ನೆ ಹೇಳ್ತಿದ್ದೆ, roughly say 1.7 billion notes can be printed ಅಂತಾರೆ. All right, per month. Hello? But ಇದು ಹೋಗ್ತಾ actually per month. Roughly around 16 to 17 billion notes ಅನ್ನ ಪ್ರಿಂಟ್ ಮಾಡಬೇಕು ಅಂತ ಲೆಕ್ಕ ಇದೆ. ನಾವೀಗ ಪ್ರಿಂಟ್ ಮಾಡಕ್ ಆಗ್ತಾ ಇರೋದು ಬಹುಶಃ ಒಂದು 3.5-4 ಬಿಲಿಯನ್ ಆದಂಗಿದೆ. ಓಕೆ, ಇನ್ನೊಂದು ಮಿನಿಮಮ್ ಈಸ್ ಔಟ್ ಆಗಬೇಕು, ಇನ್ನೊಂದು 8-9 ಬಿಲಿಯನ್ ಆರು ಪ್ರಿಂಟ್ ಆಗಬೇಕಿದು. ಇದು ಪ್ರಿಂಟ್ ಆಗಬೇಕು ಅಂದ್ರೆ ನನ್ನ ಯಾವುದೇ ಸ್ಪೀಡಲ್ಲಿ ಲೆಕ್ಕ ಹಾಕಿದ್ರು ನನ್ನ ಲೆಕ್ಕಾಚಾರದಲ್ಲಿ 2 ರಿಂದ 3 ತಿಂಗಳು ಮಿನಿಮಮ್ ಬೇಕು ಟೈಮ್. ಕರೆಕ್ಟ್. ನನ್ನ ಲೆಕ್ಕಾಚಾರದಲ್ಲಿ ಐ ಆಮ್ ಟೆಲಿಂಗ್ ಯು ಸರ್. ನಿಮ್ಗೆ ಜಸ್ಟ್ ಒಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರಿಂಟಿಂಗ್ ಒಂದೇ ಬರಲ್ಲ ಸರ್. ಆಕ್ಚುಲಿ ಇಟ್ ಹ್ಯಾಸ್ ಗಾಟ್ ಅ ಲಾಜಿಸ್ಟಿಕ್ಸ್ ಇಶ್ಯೂಸ್. ಇಲ್ಲ ಈಗ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಅಟ್ ಲೀಸ್ಟ್ ನಾವು 6 to 7 months ಆಕ್ಚುಲಿ ನಾವು ಹೀಗೆ ಇಲ್ಲ. ಐ ಟೆಲ್ ಯು ಒನ್ ಥಿಂಗ್. ಒನ್ ಮಿನಿಟ್ ಪ್ರವೀಣ್. ಲಾಜಿಸ್ಟಿಕ್ಸ್ ಅಲ್ಲಿ they have resolved certain issues na. Hello? Quickly move ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕ್ಯಾಶ್ ಪ್ರಿಂಟ್ ಆದ್ಮೇಲೆ ಡೈರೆಕ್ಟ್ಲಿ ಮಾರ್ಕೆಟ್ ಒಳಗೆ ಬರಕ್ ಆಗಲ್ಲ, ಜನಕ್ಕೂ ಈ ಮಾಹಿತಿ ಹೋಗ್ಲಿ. ಪ್ರಿಂಟ್ ಆದ್ಮೇಲೆ ತುಂಬಾ ನಿಯಮಗಳು ಜಾರಿಯಲ್ಲಿ ಇರುತ್ತವೆ. ಆಯಾಯ ಬಂಚ್ ಆಫ್ ಕ್ಯಾಶ್ ಏನಿದೆ, ನಂಬರ್ ಟು ನಂಬರ್, ಸೀರೀಸ್ ಟು ಸೀರೀಸ್ಗಳು RBI ರಿಜಿಸ್ಟ್ರಿ ಒಳಗೆ ಹೋಗಬೇಕು, ನೋಟಿಫೈ ಆಗಬೇಕು, ದೆನ್ ಅದು ಟ್ರೆಷರಿಗೆ ಬರಬೇಕು, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ಸ್ ಆಗಬೇಕು. ಈ ರೀತಿ ಒಂದು ಪ್ರಾಸೆಸ್ ಇದೆ. ಅದಕ್ಕೆ ಅದನ್ನ ಸ್ವಲ್ಪ ರಿಸಾಲ್ವ್ ಮಾಡ್ಕೊಂಡಿದ್ದಾರೆ, ಬೈ ಈಸಿಂಗ್ ಇಟ್ ಔಟ್ ಮಾಡ್ಕೊಂಡಿದ್ದಾರೆ ಈಗ ಅಂತ ಹೇಳಿದ್ದಾರೆ. ಬಟ್
ಸರ್ ಈಗ ಓವರ್ ಆಲ್ ಕ್ಯಾಶ್ ಆಕ್ಚುಲಿ ಫ್ಲೋ ಈಗ ಸ್ಟಾಪ್ ಆದಾಗ ನಮ್ದು 80% ಕ್ಯಾಶ್ ಎಕಾನಮಿ ಸರ್, ನಮ್ದು ಕಾರ್ಡ್ ಎಕಾನಮಿ ಎಲ್ಲ. ಸೊ ಈ ಯಾವಾಗ 80% ಕ್ಯಾಶ್ ಎಕಾನಮಿ ವಿಚ್ ಕಮ್ಸ್ ಅಂಡರ್ ಕ್ರಶ್ ಅಂತ ಹೇಳಿದಾಗ GDP ಎವ್ರಿ ಡೇ ಟ್ರಾನ್ಸಾಕ್ಷನ್ಸ್ ಎಲ್ಲ ಕ್ರಂಚ್ ಆಗಿ GDP ಆಕ್ಚುಲಿ ಕೆಳಗಡೆ ಹೋಗುವಂತ ಸಾಧ್ಯತೆಗಳಿವೆ ಅಂತ ಎಕನಾಮಿಕ್ಸ್ಗಳು ಇದೆ. even though they are not I am not getting into a discussion because I need to take most of the calls na. But point is GDP ಸೆಕೆಂಡ್ ಕ್ವಾರ್ಟರ್ನಲ್ಲಿ ಅಂದರೆ ಎರಡನೇ 3 ತಿಂಗಳ ಅವಧಿಯ ಲೆಕ್ಕಾಚಾರದಲ್ಲಿ ಅಂದರೆ 6 ತಿಂಗಳಿಗೆ 7.3% ರೈಸ್ ಆಗಿದೆ ಅಂತ ಇವತ್ತು ಡಾಟಾ ಕೊಡ್ತಿದ್ದಾರೆ, ಇವತ್ತು ಅಂಕಿಅಂಶ ಕೊಡ್ತಿದ್ದಾರೆ. ಆದರೆ 3ನೇ ಕ್ವಾರ್ಟರ್ ಅಂದರೆ 3ನೇ ತ್ರೈಮಾಸಿಕದಲ್ಲಿ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ನನಗೆ ಲೆಕ್ಕ ಸಿಕ್ಕಬೇಕಾದರೆ ನಾನು ಫೆಬ್ರವರಿವರೆಗೂ, ಜನವರಿ ಎಂಡ್ ಫೆಬ್ರವರಿವರೆಗೂ ಕಾಯಬೇಕು, ನನಗೆ ಸಿಗಲ್ಲ ಅದು. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರಿನ ತ್ರೈಮಾಸಿಕ ಏನಿದೆ ಅದರಲ್ಲಿ ನಮ್ಮ ಭಾರತದ ಪ್ರಗತಿಯ ಗತಿ GDP ಏನಿದೆ ಅದು ಏನಾಗುತ್ತೆ ಅನ್ನೋದು ನಾನು ತಿಳ್ಕೊಳಕ್ಕೆ ನಾನು ಫೆಬ್ರವರಿ ಎಂಡ್ವರೆಗೂ ಅಲ್ಲ ಫೆಬ್ರವರಿವರೆಗೂ ಕಾಯ್ಬೇಕು ನಾನು. ಖಂಡಿತ ಸರ್, ಖಂಡಿತ. ಸೊ ಇವತ್ತು ರೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇವತ್ತು ರೈಸ್ ಆಗಿರೋದಕ್ಕೂ ನೋಟ್ ಬ್ಯಾನ್ಗೂ ಸಂಬಂಧ ಇಲ್ಲ. ಹಿಂದಿನ ಕ್ವಾರ್ಟರ್ಸ್ ಆಕ್ಚುಲಿ ಬ್ಯಾಕ್ ಅದು ಎರಡು. ಹಾಗಾಗಿ ಲೆಟ್ ಅಸ್ ಸಿ, ಸಿನ್ಸ್ ಯು ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್, ಐ ಪ್ರಿನ್ಸಿಪಲಿ ಅಗ್ರಿ ವಿತ್ ಯು, ಪ್ರಾಬ್ಲಮ್ ಆಗಿರೋದು ನಿಜ. ಥ್ಯಾಂಕ್ ಯು ಶ್ರೀ ಪ್ರವೀಣ್. ಅಂಡ್ ಆಲ್ ರೈಟ್, ಹರೀಶ್ ಕೋಲಾರದಿಂದ ಯು ವಾಂಟೆಡ್ ಟು ಸೇ ಒನ್ ಪಾಯಿಂಟ್. IT ಸೆಕ್ಟರ್ ಇರೋದ್ರಿಂದ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಇವ್ರ ಕೈಲಿ ಏನು ಸಹಾಯ ಆಗಬೇಕು, ಬೆಂಗಳೂರಿನಲ್ಲಿ ನಮ್ಮ IT ಸೆಕ್ಟರ್ ಏನು ಪ್ರಗತಿ ಮಾಡಿದೆ ರಾಜ್ಯಕ್ಕೆ ಹೆಲ್ಪ್ ಆಗ್ಬೋದು ಈ ಕಾಲದಲ್ಲಿ. ಯಾಕಂದರೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅವರು ತೊಗೊಂಡ್ರೆ, ಅವ್ರ ಕಂಪ್ನಿಯವರು ಒಂದು ಗ್ರಾಮವನ್ನು ನೀವು ತೊಗೊಂಡ್ರೆ, ವಹಿಸ್ಕೊಂಡ್ರೆ ಅದನ್ನು ಎಲೆಕ್ಟ್ರಿಸಿಟಿ ಬಿಲ್ಲು, ಕರೆಂಟ್, BWS ಅಲ್ಲ ಆನ್ಲೈನ್ ಪೇಮೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಬಹಳ ಬ್ರಾಡನ್ ಆಯ್ತದು. ಹರೀಶ್ ಕೋಲಾರದಿಂದ. ಎಸ್ ಹರೀಶ್ ಸರ್, ನಾವು ವ್ಯವಸಾಯ ಮಾಡೋದು ಈಗ ದಿನ ಇದು ಸರ್ಕಾರಿ ನೌಕರರಿಗೆ ತೊಂದರೆ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ ಸರ್, ಅವ್ರ ಹತ್ರ ಎಲ್ಲಾರ ಹತ್ರನು ATM ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತಲ್ವ ಸರ್, ಬ್ಯಾಂಕ್ ಅಕೌಂಟ್ ಅಂದ್ಮೇಲೆ ಸಾಮಾನ್ಯ ಜನರ ಅವರು ಆನ್ಲೈನ್ ಪೇಮೆಂಟ್ ಮತ್ತೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಲ್ಲ ಸರ್, ಆರಾಮಾಗಿ ಅಲ್ಲ ಮಾಡಬಹುದು. ಏನೇ ಆದ್ರೂ ಈಗ ಸರ್ಕಾರಿ ನೌಕರರ ಸಮಸ್ಯೆ ಏನು ಗೊತ್ತಾ ಹರೀಶ್ ಅವರೇ? ಹೌದು ಸರ್. ನಮ್ಮ ಊರಿನಲ್ಲಿ ಹಳ್ಳಿನಲ್ಲಿ ನಾವು ಮಕ್ಕಳನ್ನ ಬಸ್ಸಲ್ಲಿ ಕಳ್ಸಲ್ಲ. ಓಕೆ ಸರ್, ನಾನು ಹೇಳ್ತೀನಿ. ಒಂದು ಫಿಲಂ ನೋಡೋದಕ್ಕೆ ನಮ್ಮ ಅಭಿಮಾನಿ ಯಾರ್ದು ನಮ್ಗೆ ಬೇಕಾಗಿರೋದು ಹಾಕಿದ್ದಾರೆ ಅಂದ್ರೆ ಆಂಧ್ರ ಬಾರ್ಡ್ಗೂ ಹೋಗಿ ನೋಡ್ಕೊಂಡ್ ಬರ್ತೀವಿ. ಅಟ್ಲೀಸ್ಟ್ ಕಾರ್ಡ್ ಪೇಮೆಂಟ್ ಅವ್ರಿಗೆ ಟೌನ್ ವರ್ಗು 7-8 ಕಿಲೋಮೀಟರ್ ಹೋಗ್ಬೇಕು. ಅವ್ರ ಹತ್ರ ಕಾರ್ಡ್ ಇರುತ್ತೆ, ಅವ್ರು ಎಲೆಕ್ಟ್ರಾನಿಕ್ ಪೇಮೆಂಟ್ ಮಾಡಬಹುದು. ಹೌದು. ಆದ್ರೆ ಇವತ್ತಿನ ನಮ್ಮ ಜೀವನದ ಪರಿಸ್ಥಿತಿನಲ್ಲಿ ಯಾರ ಹತ್ರ ಏನೇ ಕಾರ್ಡ್ ಇದ್ರು ಕೆಲವು ಪಾವತಿಗಳನ್ನ ಕ್ಯಾಶ್ ಅಲ್ಲೇ ಮಾಡ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ಹತ್ರ ಸರ್. ಈಗ ನಮಗೆ ಸರ್ಕಾರಿ ದುಡ್ಡು 20 ದಿನದಿಂದ ನಮಗೆ ಅವ್ರ ಕತೆ ಹೋಗ್ಲಿ, ನಿಮ್ ಕತೆ ಹೇಳಿ ಏನು ಅಂತ ಅದನ್ನ ಹೇಳ್ತಾ ಇದೀವಿ ಸರ್. ಈಗ ಅವ್ರ ಕತೆ ಏನಾರಾಗ್ಲಿ ನಿಮ್ದು ಹೇಳಿ. ಸರ್ಕಾರಿ ದುಡ್ಡು ನಮ್ಗೆ ಒಬ್ಬ ವ್ಯಾಪಾರಿ 20 ದಿನದಿಂದ ಕೊಡ್ಬೇಕು, 6 ದಿನ ಮುಂದಕ್ಕೆ ಕೇಳ್ತಾ ಇದಾರೆ. ಅದೇ ತರ ನಾವು ಕೊಡೋರ್ಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ಬೇಕು ಸರ್. ದೇಶ ಹೋಗ್ಬೇಕು ಅಂದ್ರೆ ಪಾಯಿಂಟ್. ಸರಿ ಸರಿ ಸರಿ, ನಮ್ಗೆ ಅವ್ರು ನಂಗೆ ಅರ್ಥ ಆಯ್ತು, ನಿಮ್ ವಾದ ಅರ್ಥ ಆಯ್ತು. ಥ್ಯಾಂಕ್ ಯು ಹರೀಶ್. ಈಗ ಒಂದು ವಿರಾಮಕ್ಕೆ ಹೋಗಬೇಕು, ವಾಪಸ್ ಬರೋಣ. ಒಂದಂತೂ ನಿಜ, ಜನ ಯಾಕೆ ಹಾಗಿದ್ರೆ ಈ ಸಂಕಷ್ಟದ ಮಧ್ಯೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಈ ದೇಶದಲ್ಲಿ ಬಡವರಿಗೆ ದುಡ್ಡು ಮಾಡಿರುವವರ ಮೇಲೆ, ತುಂಬ ದುಡ್ಡಿರೋರ ಮೇಲೆ, ಸ್ವಲ್ಪ ಅಲ್ಲ ತುಂಬ ದುಡ್ಡಿರೋರ ಮೇಲೆ ಸಣ್ಣದಾಗಿ ಒಳಗಡೆ ಒಂದು ರೊಚ್ಚಿಗೆದ್ದಿರೋ ಒಂದು ಕೋಪ ಇರುತ್ತೆ. ಎಲ್ಲ ಒಡೆದು ತಿಂದಿಟ್ಟಿದ್ದಾರೆ ಇವ್ರುಗಳು ಅಂತ. ಹಾಗಾಗಿ ಅನುಭವಿಸ್ಲಿ ಇವರು ತರಕ್ಕೆ ಬಂದಿದ್ದಾರೆ ಈಗ ಅವರುಗಳು. ಹಾಗಾಗಿ ನನಗೆ ಕಷ್ಟ ಆದರೂ ಸರಿ ಅವನಿಗೆ ಬೀಳಬೇಕು 4 ಏಟು ಅನ್ನೋ ಟೈಪಲ್ಲಿ ಇದ್ದಂಗಿದೆ. ಆದರೆ ಸಮಸ್ಯೆಗಳು ಬೆಟ್ಟದಂತೆ ಮುಂದಕ್ಕೆ ಬಂದೇ ಬಿಟ್ಟಾಗ ಇದೇ ಮನೋಸ್ಥಿತಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಇವತ್ತಿರಬಹುದು ವಿವೇಕ್, ಹೀಗೆ ಇರುತ್ತೆ ಅಂತ ನಾನು ಹೇಳಕ್ಕೆ ಬರಲ್ಲ. ಅಷ್ಟರೊಳಗಡೆ ಎಚ್ಚೆತ್ಕೊಂಡ್ರೆ ಬಚಾವಿವರು, ಇಲ್ಲದೆ ಇದ್ದರೆ ಇವರು ಫೇಸ್ ಮಾಡಬೇಕಾಗತ್ತೆ ಪ್ರಾಬ್ಲಮ್ನ. ಇವತ್ತು ಯಾರು ಉಗೆ ಅಂತ ಜನ ಅಂತಿದ್ದಾರೋ ಅದೇ ಜನ ಹೆಂಗೆ ಬೇಕಾದ್ರೂ ತಿರುಗ್ಬೋದು ನಮ್ಮ ಜನ. ಎ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತಾರೆ, ರಾಜ ತಪ್ಪನ್ನೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದರೆ ಒಂದ್ಸರಿ ತಪ್ಪು ಮಾಡ್ತಿದ್ದಾನೆ ಅಂತ ಆಗ್ಬಿಟ್ರೆ ಎ ಹೀರೋ ಕ್ಯಾನ್ ಡೂ ನೋ ರಾಂಗ್ ಅಂತ. ಹೀರೋ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ, ಅವನು ತಪ್ಪೇ ಮಾಡೋಕ್ಕಾಗಲ್ಲ ಅವನು. ಬಟ್ ಒಂದು ಸರಿ ಹೀರೋ ಬಿದ್ದರೆ ಜನ ಹೆಂಗೆ ಮಾಡಿಬಿಡ್ತಾರೆ ಅಂತಾರೆ ತಡ್ಕೊಳಕ್ಕಾಗಲ್ಲ. ಆಮೇಲೆ 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು.
ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.